ಚಹದ ಗಮಲಿನಲ್ಲಿ ಚುನಾವಣಾ ಕಾವು ರಂಗೇರ್ತಿದೆ. ಅಸ್ಸಾಂನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಗಳ ನೇರ ಫೈಟ್ ಇದು. ಚಹದ ಗಮಲಿನಲ್ಲಿ ರಂಗೇರಿದ ಚುನಾವಣಾ ಕಾವು. ಅಸ್ಸಾಂನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಗಳ ನೇರ ಫೈಟ್ ಆಗ್ತಾ ಇದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಾಗೆ ಮೈತ್ರಿಕೂಟಗಳ ಮಧ್ಯೆ ಸೆಣಸಾಟ. ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಹಾಗೆ ಎಂಪಿ ಗೌರವ್ ಗೊಗಾಯಿ ಫೈಟ್ ನಡೀತಿರೋದು. ಪ್ರಿಯಾಂಕಾ ಗಾಂಧಿಗೆ ಕಾಂಗ್ರೆಸ್ ನೇರ ಉಸ್ತುವಾರಿಯನ್ನ ಕೊಟ್ಟಿದೆ. ಸದ್ಯ ಪ್ರಿಯಾಂಕಾ ಗಾಂಧಿಗಿದೆ ಸಾಲು ಸಾಲು ಸವಾಲು. ಒಂದು ರೀತಿ ಅಸ್ಸಾಂನ ಚುನಾವಣಾ ಅಖಾಡ, ಪಂಚರಾಜ್ಯಗಳ ಚುನಾವಣಾ ಕಾವು ಈಗಾಗಲೇ ರಂಗೇರ್ತಾ ಇದೆ. ಸಂಬಂಧಪಟ್ಟ ಹಾಗೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ನರೇಂದ್ರ ಮೋದಿ ಅವರು ಕೂಡ ಇವತ್ತು ಅಸ್ಸಾಂನ ಚಹಾ ತೋಟಕ್ಕೆ ಭೇಟಿ ನೀಡಿದ್ರು. ಸಂಬಂಧಪಟ್ಟ ಹಾಗೆ ಅಲ್ಲಿನ ಕಾರ್ಮಿಕರ ಜೊತೆ ಕೂಡ ಮಾತನಾಡಿದ್ರು. ಹಾಗೆ ಈಗಾಗಲೇ ನಿನ್ನೆಯೂ ಕೂಡ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಒಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟಗಳ ಮಧ್ಯೆ ಸೆಣಸಾಟ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಅಭಿವೃದ್ಧಿ, ಕಲ್ಯಾಣ, ಯುವಜನರ ಉದ್ಯೋಗ, ಶಿಕ್ಷಣ, ಆರೋಗ್ಯ ಹಾಗೆ ರಕ್ಷಣೆ ಜೊತೆಗೆ ಅಸ್ಸಾಮೀಸ್ ಗುರುತು ಜೊತೆಗೆ ಸ್ಥಳೀಯ ಸಮುದಾಯಗಳ ರಕ್ಷಣೆಗಾಗಿ ಪಕ್ಷ ಈಗಾಗಲೇ ಪ್ರಮುಖ ಭರವಸೆಗಳನ್ನ ನೀಡಿದೆ. ಅಂದ್ರೆ ಬಿಜೆಪಿ ಪ್ರಣಾಳಿಕೆಯನ್ನ ನಿನ್ನೆ ಬಿಡುಗಡೆ ಮಾಡಿತ್ತು. ಸರ್ಬಾನಂದ ಸೋನೆವಾಲ್, ಹಿಮಂತ ಬಿಸ್ವಾ ಶರ್ಮಾ, ರಾಜ್ಯ ಬಿಜೆಪಿ ಅಧ್ಯಕ್ಷ ದಿಲೀಪ್ ಸೈಕಿಯಾ ಜೊತೆಗೆ ಇತರರು ಉಪಸ್ಥಿತರಿದ್ದರು. ಒಂದು ರೀತಿಯ ಪ್ರಚಾರದ ಬಿರುಸು ಬಹಳ ಮಹತ್ವದ ತಿರುವನ್ನ ಪಡ್ಕೊಳ್ತಾ ಇದೆ. 2026ರ ಅಸ್ಸಾಂ ಚುನಾವಣೆಗೆ ಬಿಜೆಪಿ ಪ್ರಣಾಳಿಕೆ ಭೂಮಿ, ಪರಂಪರೆ, ಸ್ಥಳೀಯ ಜನರ ಘನತೆಯ ರಕ್ಷಣೆಯ ಭರವಸೆಯನ್ನ ಕೂಡ ನೀಡುತ್ತೆ ಅನ್ನೋದಾಗಿ ಫಿನಾನ್ಸ್ ಮಿನಿಸ್ಟ್ರೆಸ್ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ರು. ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಕೂಡ ಏಕರೂಪ ನಾಗರಿಕ ಸಂಹಿತೆ ಜೊತೆಗೆ ರಾಜ್ಯದಲ್ಲಿ 2 ಲಕ್ಷ ಉದ್ಯೋಗಗಳ ಭರವಸೆಯನ್ನ ಕೂಡ ನೀಡೋದ್ರ ಮೂಲಕ ಮತದಾರರನ್ನ ಸೆಳೆಯುವ ಕೆಲಸ ಮಾಡ್ತಿದ್ದಾರೆ. ಹಾಗೆ 6ನೇ ವೇಳಾಪಟ್ಟಿ ಎಸ್ಟಿ ಪ್ರದೇಶವನ್ನ ಹೊರತುಪಡಿಸಿ ಅಸ್ಸಾಂನಲ್ಲಿ ನಾವು ಯುಸಿಸಿ ಜಾರಿಗೂ ಮಾಡ್ತೀವಿ ಅಂದ್ರು. ಇದರ ಜೊತೆಗೆ ಲವ್ ಜಿಯಾದ್ ವಿರುದ್ಧ ನಾವು ಬಲವಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈಗಾಗಲೇ ಪ್ರವಾಹದಿಂದ ಬಳಲಿರುವಂತಹ ಕೆಲ ಪ್ರದೇಶಗಳನ್ನು ಪ್ರವಾಹ ಮುಕ್ತ ಅಸ್ಸಾಂ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಮೊದಲ 2 ವರ್ಷಗಳಲ್ಲಿ 18,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಮುಂದಿನ 5 ವರ್ಷಗಳಲ್ಲಿ 2 ಲಕ್ಷ ಉದ್ಯೋಗವನ್ನು ಒದಗಿಸ್ತೀವಿ ಅಂದ್ರು. ನಾವು 1 ಜಿಲ್ಲೆ, 1 ವೈದ್ಯಕೀಯ ಕಾಲೇಜು, 1 ವಿಶ್ವವಿದ್ಯಾಲಯ, ಎಂಜಿನಿಯರಿಂಗ್ ಕಾಲೇಜನ್ನು ನಾವು ಮಾಡ್ತೀವಿ ಅನ್ನೋದಾಗಿ ಜನರಿಗೆ ಭರವಸೆಯನ್ನ ಕೊಟ್ಟರು. ಅಸ್ಸಾಂನಲ್ಲಿ ಈಗಾಗಲೇ ಸತತ 2 ಬಾರಿ ಬಿಜೆಪಿ ಆಳ್ವಿಕೆಯನ್ನ ನಡೆಸಿದೆ. ಮೊದಲ ಅವಧಿಯಲ್ಲಿ ಸರ್ಬಾನಂದ ಸೋನೋವಾಲ್ ಇವರು ಸಿಎಂ ಆಗಿದ್ರು. 2ನೇ ಅವಧಿಯಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅವರು ಆಡಳಿತವನ್ನ ನಡೆಸ್ತಿದ್ದಾರೆ. ಸೋನೋವಾಲ್ ಕೇಂದ್ರದಲ್ಲಿ ಇಂದು ಸಚಿವರಾಗಿದ್ದಾರೆ. ಒಂದು ಕಾಲದ ಕಾಂಗ್ರೆಸ್ ಭದ್ರಕೋಟೆ ಈಗ ದುರ್ಬಲವಾಗ್ತಾ ಇದೆ. ಬಿಜೆಪಿಗೆ ಹಿಂದುತ್ವ ಅಜೆಂಡವಾಗಿದ್ರೆ ಆಡಳಿತ ವಿರೋಧಿ ಕೈ ಬಲ. ಇನ್ನು ಅಸ್ಸಾಂ ವಿಧಾನಸಭಾ ಬಲ 126 ಕ್ಷೇತ್ರ, ಮ್ಯಾಜಿಕ್ ನಂಬರ್ 64. ಕೈಕೊಟ್ಟು ಕಮಲ ಹಿಡಿತಾ ಇರುವ ಬಹುತೇಕ ನಾಯಕರು ಕೈ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರೇ ಬಿಜೆಪಿಗೆ ವಲಸೆ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸಮಿತಿ ಮಾಜಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಹಾಗೆ ನಗೌನ್ ಸಂಸದ ಪ್ರದ್ಯುತ್ ಬೋಡ್ರಾವ್ಲೈ, ಕೈ ಸಮಿತಿ ಉಪಾಧ್ಯಕ್ಷ ನವಜ್ಯೋತಿ ತಾಲೂಕ್ದಾರ್ ಕಾಂಗ್ರೆಸ್ ಅನ್ನ ಈಗಾಗಲೇ ತೊರೆದಿದ್ದಾರೆ. ಬಿಜೆಪಿ ಸೇರಿದ್ದಾರೆ ಪ್ರಮುಖ ನಾಯಕರು. ಇದು ಕೂಡ ಬಹಳಷ್ಟು ಪ್ರಮುಖ ಅಂಶ, ಜೊತೆಗೆ ಮಹತ್ವವನ್ನು ಕೂಡ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಎಲೆಕ್ಷನ್ ನಡೆಯುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಈಗ ಪಕ್ಷ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಹೋಗಿರೋದು ಬಹಳಷ್ಟು ಕುತೂಹಲವನ್ನ ಜೊತೆಗೆ ಜನರ ಭರವಸೆಯನ್ನ ಕೂಡ ಈಗಾಗಲೇ ಕೆರಳಿಸ್ತಾ ಇದೆ. ಅಂದ್ರೆ ಬಿಜೆಪಿಗೆ ವೋಟ್ ಹಾಕೋದಾಗಿ ಕೂಡ ಮತದಾರರು ವಾಲ್ ಬಿಡ್ತಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಕೆಲ ನಾಯಕರು ಕೂಡ ಬಿಜೆಪಿ ಅತ್ತ ಮುಖ ಮಾಡ್ತಾ ಇರೋದ್ರಿಂದ ಸದ್ಯ ಅಸ್ಸಾಂ ರಾಜ್ಯವನ್ನ ಪೂರ್ವ ಭಾರತದ ಹೆಬ್ಬಾಗಿಲಾಗಿ ಪರಿವರ್ತನೆ ಮಾಡೋದಕ್ಕೆ ಅಸ್ಸಾಂ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಯೋಜನೆಯಡಿ 5 ಲಕ್ಷ ಕೋಟಿ ಹೂಡಿಕೆ ಮಾಡುವ ಭರವಸೆಯನ್ನ ಕೂಡ ನೀಡಲಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ಗೆ 60 ವರ್ಷಗಳಲ್ಲಿ ಸಾಧಿಸೋದಕ್ಕೆ ಏನಾಗಲಿಲ್ವೋ ಅದು ಬಿಜೆಪಿ 1 ದಶಕದಲ್ಲಿ ಮಾಡಿ ತೋರಿಸಿದೆ. ರಾಜ್ಯದ 1 ದಶಕದ ಪರಿವರ್ತನೆಯ ಆಧಾರದ ಮೇಲೆ ಈ ಪ್ರಣಾಳಿಕೆ ಸಿದ್ಧಪಡಿಸಲಾಗಿದೆ ಅಂತ ಬಿಜೆಪಿ ನಾಯಕರು ಈಗಾಗಲೇ
ಕಾಂಗ್ರೆಸ್ಸಿನ ಕಾಲೆಳೆಯುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗೆ ಕೇವಲ ರಾಜಕೀಯ ಮಾಡೋದ್ರಲ್ಲೇ ಕಾಲ ಕಳೆದ ಕಾಂಗ್ರೆಸ್ ಪಕ್ಷ ಈಶಾನ್ಯದ ದೀರ್ಘಕಾಲೀನ ಅಭಿವೃದ್ಧಿಯತ್ತ ಗಮನವೇ ಹರಿಸಿಲ್ಲ ಅನ್ನೋದಾಗಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ. ಇದರ ಜೊತೆಗೆ ಅಸ್ಸಾಂನಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ 3 ತಿಂಗಳೊಳಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಲಾಗುತ್ತೆ ಅಂತ ಹಿಮಂತ ಬಿಸ್ವಾ ಶರ್ಮಾ ಮುಖ್ಯಮಂತ್ರಿ ಅಲ್ಲಿಗೀಗ ಸದ್ಯಕ್ಕೆ ಅವರು ಭರವಸೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ಅಕ್ರಮ ವಲಸಿಗರಿಗೆ ಒತ್ತುವರಿ ಮಾಡಿಕೊಂಡಿರುವ ಪ್ರತಿ ಇಂಚು ಭೂಮಿಯನ್ನ ಮಿಷನ್ ವಸುಂಧರ ಯೋಜನೆ ಅಡಿ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯವನ್ನ ಪ್ರವಾಹ ಮುಕ್ತಗೊಳಿಸೋದಕ್ಕೆ 18,000 ಕೋಟಿಗೂ ಹೆಚ್ಚಿನ ಹೂಡಿಕೆ ಮಾಡ್ತಾರೆ. ಬಾಡ್ ಮುಕ್ತ ಅಸ್ಸಾಂ ಮಿಷನ್ ಅನ್ನ ಪ್ರಾರಂಭಿಸ್ತಾರೆ ಅನ್ನೋದಾಗಿ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಉದ್ಯೋಗ, ಶಿಕ್ಷಣ ಹಾಗೆ ಅಭಿವೃದ್ಧಿಯತ್ತ ಅಸ್ಸಾಮನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ, ಬಹಳ ಮುಖ್ಯವಾಗಿ ಲೌಜಿಯಾದಾಗೆ ಭೂಜಿಯಾದ್ ನಿಭಾಯಿಸೋದಕ್ಕೆ ಪರಿಣಾಮಕಾರಿ ಜಾರಿ ತರ್ತೀವಿ ಕಾನೂನನ್ನ ಅಂತ, ಸತ್ರಾ, ನಮಗಾರ್, ದೇಗುಲ ಮತ್ತೆ ಇತರ ಪೂಜಾ ಸ್ಥಳಗಳು ಆಕ್ರಮಣಗೊಂಡ ಭೂಮಿಯನ್ನ ವಾಪಸ್ ಪಡೆಯೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿರುಸಿನ ಪ್ರಚಾರವೂ ಕೂಡ ಆರಂಭವಾಗಿದೆ. ನರೇಂದ್ರ ಮೋದಿ ಅವರು ಕೂಡ ಅಸ್ಸಾಂ ಕ್ಷೇತ್ರಕ್ಕೆ ಕಾಲಿಟ್ಟಿರೋದು ಇನ್ನಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ. ಕಾರ್ಮಿಕರ ಜೊತೆ ಮಾತನಾಡಿದ್ರು, ಅವರು ಕೂಡ ಚಹಾ ತೋಟದಲ್ಲಿ ಕಾಣಿಸ್ಕೊಂಡ್ರು. ಚಹಾವನ್ನ ಕಿತ್ತು ಸಾಂಪ್ರದಾಯಿಕವಾದ ಬುಟ್ಟಿಗೆ ಹಾಕೋದ್ರ ಮೂಲಕ ಅವರ ಸಮಸ್ಯೆಗಳೇನು ಅದನ್ನ ಕೂಡ ಕೇಳಿಸಿಕೊಂಡ್ರು. ಈಗಾಗಲೇ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೂ ಕೂಡ ಬಿಗ್ ಶಾಕಿಂಗ್ ಅನ್ನ ಕೊಟ್ಟರು ಕೆಲ ಕೈ ನಾಯಕರು. ಅದು ಕೂಡ ಎಲ್ಲೋ ಒಂದು ಕಡೆ ಅಪೋಸಿಟ್ ಆಗ್ತಾ ಹೋಯ್ತು. ಎಲ್ಲ ಒಂದು ಕಡೆ ಬಲವನ್ನ ಕುಂದಿಸೋದಕ್ಕೂ ಮುಖ್ಯ ಕಾರಣಗಳಾಯಿತು. ರಾಜ್ಯದ ನಗಾವ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಪದ್ಯುತ್ ಬೌಡೋಲಾಲ್ ಅವರು ಕೂಡ ಪಕ್ಷದಿಂದ ರಾಜೀನಾಮೆ ನೀಡಿದ್ರು. ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪತ್ರ ಬರೆದು ಪಕ್ಷದ ಎಲ್ಲಾ ಹುದ್ದೆಗಳು ಜೊತೆಗೆ ಸವಲತ್ತು ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಿನ್ನಡೆ ಅಂತೆ ಕೂಡ ಬಿಜೆಪಿ ನಾಯಕರು ಒಂದು ರೀತಿ ಟೀಕಾ ಪ್ರಹಾರವನ್ನೇ ಮಾಡಿದ್ರು. ಒಂದು ರೀತಿ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಬೋಡ್ರೋಲೋಯ್ ರಾಜೀನಾಮೆ ಪತ್ರದಲ್ಲಿ ಬಹಳ ದುಃಖದಿಂದ ನಾನಿವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಹುದ್ದೆ ಸವಲತ್ತು ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ರಾಜೀನಾಮೆ ನೀಡ್ತಾ ಇದ್ದೀನಿ ಹೀಗೆ ಹೇಳಿ ಪತ್ರವನ್ನ ಬರೆದಿದ್ರು. ಜೊತೆಗೆ ಪಕ್ಷಕ್ಕೆ ವಶ್ ಮಾಡಿದ್ರು. ಅದಾದ ನಂತರದಲ್ಲಿ ವಿದಾಯ ಹೇಳಿದ್ದು. ಹಾಗಾಗಿ ಅವ್ರು ಕೊಟ್ಟ ರಾಜೀನಾಮೆ ಏನಿದೆ ದೀರ್ಘಕಾಲದ ಕಾಂಗ್ರೆಸ್ ಸಂಬಂಧಕ್ಕೆ ಅಂತ್ಯ ಆಡ್ಬಿಡ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅವರನ್ನ ಅನ್ನುವಂಥ ಬೇಸರಕ್ಕೂ ಕೂಡ ಕಾರಣವಾಗಿತ್ತು. ಚುನಾವಣಾ ವೇಳೆ ನಾಯಕರ ಪಕ್ಷಾಂತರ ಕೈಗೆ ಆತಂಕವನ್ನ ತಂದೊಡ್ಡಿದೆ. ಹಿಮಂತ ಹಾಗೆ ಗೌರವ್ ಗೊಗೋಯ್ ನಡುವೆ ಇದು ವ್ಯಕ್ತಿ ಪ್ರತಿಷ್ಠೆ. ಹಿಮಂತ ಆಕ್ರಮಣಶೀಲ ಮನೋಭಾವ, ಮೂಲತಃ ಕಾಂಗ್ರೆಸ್ಸಿಗರವರು, ಬಿಜೆಪಿ ಸೇರಿ ಸಿಎಂ ಆದವರವರು, ಟ್ರಬಲ್ ಶೂಟರ್ ಇಮೇಜ್ ಅವ್ರಿಗಿರೋದು. ಹಿಮಂತ ಬ್ರಾಹ್ಮಣ ಸಮುದಾಯದವರು, ಕಟ್ಟ ಹಿಂದುತ್ವವಾದಿ. ತ್ರಿಪುರಾ, ಮಣಿಪುರ, ಅರುಣಾಚಲ ಪ್ರದೇಶಗಳಲ್ಲೂ ಪ್ರಭಾವ ಇದೆ ಇವ್ರದ್ದು. ಕಾಂಗ್ರೆಸ್ಸಿನ ಗೌರವ್ ಗೊಗೋಯ್ ವಾಗ್ಮಿ, ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಯುವ ಸಮೂಹದ ನಾಯಕರು ಕೂಡ. ಲೋಕಸಭೆ ಕಾಂಗ್ರೆಸ್ನ ಉಪನಾಯಕರಾಗಿದ್ದವರು, ಮೊದಲ ಬಾರಿ ವಿಧಾನಸಭೆ ಸ್ಪರ್ಧಿಸುತ್ತಿದ್ದಾರೆ. ಅವ್ರ ತಂದೆ ತರುಣ್ ಗೊಗೋಯ್ ಕಾಂಗ್ರೆಸ್ನಿಂದ 3 ಬಾರಿ ಸಿಎಂ ಆದವರು. 2001ರಿಂದ 2016ರವರೆಗೂ 3 ಬಾರಿ ಮುಖ್ಯಮಂತ್ರಿ ಆದವರು. ಇನ್ನು ಗೌರವ್ ಗೊಗೋಯ್ ಹಿಂದುಳಿದ ಅಹೋಮ್ ಸಮುದಾಯದವರು. ಹಿಮಂತ ಕೈನಲ್ಲಿದ್ದಾಗ ತರುಣ್ ಗೊಗೋಯ್ ಬಣದವರು. ಇಬ್ಬರ ಮಧ್ಯೆ ಬಂದ ಕುರ್ಚಿ ಕದನದಿಂದ ಹಿಮಂತ ಬಿಜೆಪಿಯ ಪಾಲಾಗ್ತಾರೆ. ಒಟ್ಟಾರೆ ದೀರ್ಘಕಾಲದವರೆಗೂ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು ಅಸ್ಸಾಂ. ಕಳೆದ ಕೆಲ ವರ್ಷಗಳಿಂದ ಮಾತ್ರ ಈಗ ಬಿಜೆಪಿಯ ಕೈಗೆ ಸೇರಿರೋದು. ಅಂದ್ರೆ ಇಬ್ರು ಕೂಡ ಪ್ರಬಲ ನಾಯಕರು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಚುನಾವಣೆಯ ವೇಳೆ ನಾಯಕರ ಪಕ್ಷಾಂತರ ಕೈಗೆ ಆತಂಕವನ್ನ ತಂದಿದೆ. ಅದು ಹಾಗಾಗತ್ತೆ. ಜನರು ಕೂಡ ಭರವಸೆಯನ್ನ ಕಳ್ಕೊಂಡು ಬಿಡ್ತಾರೆ. ಪಕ್ಷದಲ್ಲಿನ ಗೊಂದಲ ಕಾರಣನಾ, ಅಥವಾ ಪಕ್ಷ ವ್ಯಕ್ತಿಯನ್ನ ನಡೆಸ್ಕೊಳ್ಳೋದು ಸರಿ ಇಲ್ವಾ, ಅಥವಾ ಜನರನ್ನ ಯಾವ ರೀತಿ ಮುಂದೆ ಅಭಿವೃದ್ಧಿಯ ಪಥದಲ್ಲಿ ಪಕ್ಷ ಕೊಂಡೊಯ್ಯುತ್ತೆ, ಅವರದೇ ನಾಯಕರನ್ನ ಬಿಟ್ಕೊಟ್ಟು ಬಿಟ್ರೆ ಅನ್ನುವಂಥ ಕೆಲ ಪ್ರಶ್ನೆಗಳು ಕೂಡ ಕಾಡುತ್ತೆ. ಅದೀಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿರೋದು. ಇನ್ನು ಹಿಮಂತ ಹಾಗೆ ಗೌರವ್ ಗೊಗೋಯ್ ಇಬ್ರು ಕೂಡ ವ್ಯಕ್ತಿ ಪ್ರತಿಷ್ಠೆಗೆ ತಲೆಬಾಗುವಂಥವ್ರು. ಜೊತೆಗೆ ಒಂದು ರೀತಿಯ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಅಸ್ಸಾಂ ಯಾವ ಪಕ್ಷವನ್ನ ಗೆಲ್ಲಿಸಿಕೊಡ್ತಾರೆ ಮತದಾನ ಪ್ರಭುಗಳು ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹಿಮಂತ ಆಕ್ರಮಣಶೀಲ ಮನೋಭಾವದವರು, ಯಾವಾಗಲೂ ಕೂಡ ಇರೋದನ್ನ ನೇರ ಮಾತನಾಡ್ತಾರೆ. ಜೊತೆಗೆ
ಮೂಲತಃ ಕಾಂಗ್ರೆಸ್ಸಿಗರು. ಬ್ರಾಹ್ಮಣ ಸಮುದಾಯದವರು ಕಟ್ಟ ಹಿಂದುತ್ವವಾದಿ. ಹಾಗಾಗಿಯೇ ಲವ್ ಜಿಯಾದನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡೋದಕ್ಕೆ ಪಣ ತೊಟ್ಟಂತೂ ಕಾಣಿಸ್ತಾ ಇದೆ. ತ್ರಿಪುರ, ಮಣಿಪುರ, ಅರುಣಾಚಲ ಪ್ರದೇಶದಲ್ಲೂ ಪ್ರಭಾವ ಇದೆ. ಇನ್ನು ಲೋಕಸಭಾ ಕಾಂಗ್ರೆಸ್ ಉಪನಾಯಕರಾಗಿರುವ ಗೌರವ್ ಗೊಗಾಯ್ ಕೂಡ ವಾಗ್ಮಿ, ಯುವ ನಾಯಕರು. ಇನ್ನು ಸ್ವಾತಂತ್ರ್ಯ ನಂತರದ ದಶಕಗಳಲ್ಲಿ ಗೋಪಿನಾಥ್ ಬಾಡೋಲೋಯಿ ಅವರಿಂದ ಹಿಡಿದು ತರುಣ್ ಗೊಗೊಯ್ವರೆಗೂ ಸುದೀರ್ಘವಾದ ಕೈ ಆಡಳಿತ ಆಯಿತು. ತರುಣ್ ಗೊಗೊಯ್ 2001ರಿಂದ 2016ರವರೆಗೂ ಸತತ 15 ವರ್ಷ ಸಿಎಂ ಆಗಿದ್ದವರು. ಇವರ ಟೈಮ್ನಲ್ಲಿ ಉಗ್ರಗಾಮಿ ಚಟುವಟಿಕೆ ನಿಯಂತ್ರಣ, ಮೂಲಸೌಕರ್ಯ ಅಭಿವೃದ್ಧಿ, ಆಡಳಿತ ವಿರೋಧಿ ಅಲೆ, ಆಂತರಿಕ ಭಿನ್ನಮತ ಎಲ್ಲವೂ ಹಿನ್ನಡೆಯಾಗಿತ್ತು. 2016ರಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಸ್ಸಾಂನಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸರ್ಬಾನಂದ ಸೋನೋವಾಲ್ ಸಿಎಂ ಆಗ್ತಾರೆ. ಹಿಮಂತ ಪಾತ್ರ ಕೂಡ ಬಹಳ ದೊಡ್ಡದಿದೆ. 2021ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಕೂಡ ಜಯ ಭೇರಿಯನ್ನ ಬಾರಿಸಿರತ್ತೆ. ಸ್ವಾತಂತ್ರ್ಯ ಸಿಕ್ಕ ತರುವಾಯ ಗೋಪಿನಾಥ್ ಬಾಡೋಲೋಯಿ ಅವರಿಂದ ಹಿಡಿದು ತರುಣ್ ಗೊಗೊಯ್ವರೆಗೂ ಕೈ ಆಡಳಿತದ ಇತಿಹಾಸ ಬಹಳ ಗಟ್ಟಿ. ಹಾಗಾಗಿಯೇ ಅಸ್ಸಾಮನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಬಣ್ಣಿಸ್ತಿರೋದು. ತರುಣ್ ಗೊಗೊಯ್ 2001ರಿಂದ 2016ರವರೆಗೂ ಸತತ 15 ವರ್ಷ ಸಿಎಂ ಆಗಿದವರು. ಅಂದ್ರೆ ಅಲ್ಲಿನ ಜನ ಕಾಂಗ್ರೆಸ್ಸಿನ ಮೇಲಿಟ್ಟಿದ್ದ ನಂಬಿಕೆ ಎಷ್ಟರ ಪ್ರಮಾಣದಲ್ಲಿತ್ತು ಅನ್ನೋದು ಗೊತ್ತಾಗತ್ತೆ. ಇನ್ನು ಅವರ ಅಧಿಕಾರದ ಅವಧಿಯಲ್ಲಿ ಉಗ್ರಗಾಮಿ ಚಟುವಟಿಕೆ ಅದು ನಿಯಂತ್ರಣಕ್ಕೆ ಬರುತ್ತೆ, ಮೂಲ ಸೌಕರ್ಯಗಳು ಕೂಡ ಅಭಿವೃದ್ಧಿಯಾಗಿರುತ್ತೆ, ಆಡಳಿತ ವಿರೋಧಿ ಅಲೆ ಹಾಗೆ ಆಂತರಿಕ ಭಿನ್ನಮತ ಎಲ್ಲವೂ ಕೂಡ ಅಷ್ಟು ದೊಡ್ಡ ಮಟ್ಟಿಗೆ ಕೇಳಿಸಿರೋದಿಲ್ಲ. ಅದಾದ ನಂತರದಲ್ಲಿ 2016ರಲ್ಲಿ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಅಸ್ಸಾಂನಲ್ಲಿ ತನ್ನ ಕಮಲವನ್ನ ಅರಳಿಸಿರತ್ತೆ. ಸರ್ಬಾನಂದ ಸೋನೋವಾಲ್ ಸಿಎಂ ಆದ್ರೆ ಹಿಮಂತ ಪಾತ್ರ ಕೂಡ ಬಹಳ ದೊಡ್ಡ ಮಟ್ಟಿಗೆ ಆಗಿರುತ್ತೆ. 2021ರಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಜಯ ಭೇರಿಯನ್ನ ಬಾರಿಸಿರತ್ತೆ. ಈಗಾಗಲೇ ನಾವು ಕೆಲ ಅಂಶಗಳನ್ನ ಹೇಳ್ತಾ ಇದ್ವಿ. ಒಂದು ಕಡೆ ಪ್ರತಿಷ್ಠೆ, ಮತ್ತೊಂದು ಕಡೆ ಡಬಲ್ ಇಂಜಿನ್ ಸರ್ಕಾರ ಬಂದ್ರೆ ಒಂದು ರೀತಿಯ ಸ್ಟ್ರಾಂಗ್ ಪಕ್ಷ ಅನ್ಸ್ಕೊಳ್ಳೋದಕ್ಕೂ ಮುಂದೆ ಬರುವ ಎಲ್ಲ ಎಲೆಕ್ಷನ್ಗಳಿಗೂ ಕೂಡ ಬುನಾದಿ. ಡಬಲ್ ಇಂಜಿನ್ ಅಂತ ಹೇಳಿದ್ರೆ ಕೇಂದ್ರದಲ್ಲೂ ಬಿಜೆಪಿ, ನಡೀತಾ ಇರುವ ಕ್ಷೇತ್ರದಲ್ಲೂ ಬಿಜೆಪಿ ಅಂತ. ಅಸ್ಸಾಂನಲ್ಲಿ ಚಹಾ ತೋಟದ ಕಾರ್ಮಿಕರ ಮತಗಳೇ ನಿರ್ಣಾಯಕ. ಈ ಕಾರ್ಮಿಕರಿಗಾಗಿ 3 ಪ್ರಮುಖ ನಿರ್ಧಾರ ಘೋಷಣೆ ಮಾಡಿದ್ದಾರೆ ಬಿಜೆಪಿ. ಅಪ್ಪರ್ ಅಸ್ಸಾಂನ 35 ಕ್ಷೇತ್ರದ ಮೇಲೆ ಕಾರ್ಮಿಕರು ನೇರ ಪ್ರಭಾವ ಬೀರ್ತಾರೆ. ಏಪ್ರಿಲ್ 1 ಇವತ್ತಿನಿಂದ ಜಾರಿಗೆ ಬರುವಂತೆ ದಿನಗೂಲಿಯನ್ನ ಹೆಚ್ಚಳ ಮಾಡ್ತಿದ್ದಾರೆ. 250 ರೂಪಾಯಿ ಇದ್ದ ದಿನಗೂಲಿ 280 ರೂಪಾಯಿಗೆ ಏರಿಕೆ. 500 ರೂಪಾಯಿ ದಿನಗೂಲಿ ಬೇಕು ಅಂತ ಕಾರ್ಮಿಕರು ಬೇಡಿಕೆ ಇಟ್ಟಿದ್ರು. ಮಿಷನ್ ವಸುಂಧರ ಅಡಿ ವಾಸಿಸುತ್ತಿದ್ದವರೇ ಭೂ ಒಡೆಯರು. ಚಹಾ ತೋಟದ ಕಾರ್ಮಿಕರಿಗೆ ಸೂರಿಗೆ ಜಾಗ ನೀಡ್ತಾ ಇದೆ ಸರ್ಕಾರ. 3.5 ಲಕ್ಷ ಕುಟುಂಬಗಳಿಗೆ ಭೂ ಗುತ್ತಿಗೆ ಹಕ್ಕನ್ನ ನೀಡಲಾಗ್ತಿದೆ. ಅಸ್ಸಾಂನಲ್ಲೂ ಸದ್ದು ಮಾಡ್ತಾ ಇದೆ ಗ್ಯಾರಂಟಿಗಳು. ಕಾಂಗ್ರೆಸ್ನಿಂದ ಅಸ್ಸಾಂನಲ್ಲಿ 5 ಗ್ಯಾರಂಟಿ ಘೋಷಣೆಯಾಗಿದೆ. ಸಂಕಲ್ಪ ಪತ್ರದ ಮೂಲಕ ಬಿಜೆಪಿ ಕೆಲ ಗ್ಯಾರಂಟಿಯನ್ನ ಘೋಷಿಸಿದೆ. ಎರಡೂ ಪಕ್ಷಗಳು ಮಹಿಳೆಯರಿಗೆ ಮಾಸಾಶನದ ಭರವಸೆಯನ್ನ ನೀಡಿದೆ. ತಿಂಗಳಿಗೊಂದು ಬಾರಿ ಎರಡೂ ಪಕ್ಷಗಳಿಂದ ಕೂಡ ಹಣವನ್ನ ಖಾತೆಗೆ ಜಮಾವಣೆ ಮಾಡ್ತೀವಿ ಅನ್ನೋದಾಗಿ ಘೋಷಣೆಯನ್ನ ಮಾಡಿದೆ. ಕರ್ನಾಟಕದಲ್ಲಿ ಶುರುವಾದಂತಹ ಗ್ಯಾರಂಟಿಗಳು ರಾಜ್ಯದ ಅಥವಾ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ. ಬಿಜೆಪಿ ಮೊದಲೆಲ್ಲ ಗ್ಯಾರಂಟಿಗಳನ್ನ ಅಲ್ಲಗಳಿದ್ರು, ಇದರಿಂದ ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿದ್ರು. ಅವರೇ ಅದನ್ನ ಕಾಪಿ ಮಾಡ್ತಿದ್ದಾರೆ. ಕಳೆದ ಬಾರಿ ಸುಪ್ರೀಂ ಕೋರ್ಟ್ ಕೂಡ ಒಂದು ರೀತಿಯ ಚಾಟಿ ಬೀಸಿತ್ತು. ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದ್ರೆ ಗ್ಯಾರಂಟಿಗಳಿಂದ ಸಾಧ್ಯ ಇಲ್ಲ ಅಂತ. ಬಟ್ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು. ಜನರಿಗೆ ಕೆಲವೊಂದಷ್ಟು ಆಶ್ವಾಸನೆಗಳನ್ನ ಎಲೆಕ್ಷನ್ನ ತುದಿಯಲ್ಲಿದ್ದಾಗ ಕೂಡ ಕೊಡ್ಲೇಬೇಕಾಗತ್ತೆ. ಹಾಗಾಗಿ ಎರಡೂ ಪಕ್ಷದವರು ಕೂಡ ಮಹಿಳೆಯರಿಗೆ ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಭರವಸೆಯನ್ನ ನೀಡಿದ್ದಾವೆ. आप मेरे गुरु है आज। चलिए, बहुत बहुत धन्यवाद आप सबका। प्रताप आपको सुखी रखे,
आपके बच्चे पढ़ लिख करके बहुत आगे बढ़े। ठीक है, चलिए। ಇನ್ನು ಎನ್ಡಿಎ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡ ಪಕ್ಷಗಳು ಯಾವ್ದ್ಯಾವುದು ಅಂದ್ರೆ ಬಿಜೆಪಿಗೆ ಅಸ್ಸಾಂ ಗಣ ಪರಿಷತ್, ಬೋಡೋ ಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಅಂದ್ರೆ ಬಿಪಿಎಫ್, ರಭಾ ಹಸಂಗ್ ಜೌಥಾ ಮಂಚ್ RHJM ಜೊತೆಗೆ ಸ್ಥಾನ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ. ಇದು ಎನ್ಡಿಎ ಮೈತ್ರಿ ಪಕ್ಷದ ಕೆಲ ಮೈತ್ರಿ ಪಕ್ಷದ ಜೊತೆ ಕೈ ಜೋಡಿಸಿರೋದು. ಇನ್ನು ಕಾಂಗ್ರೆಸ್ ಮೈತ್ರಿ ಪಕ್ಷಗಳು, ಕಾಂಗ್ರೆಸ್ ಪಕ್ಷ ಅಖಿಲ್ ಗೊಗಾಯ್ ನೇತೃತ್ವದ ರಾಯ್ ಜೋರ್ ದಳ, ಅಸ್ಸಾಂ ಜತಿಯ ಪರಿಷತ್ ಎಜೆಪಿ ಅಂತ ಕರೀತಾರೆ. ಹಾಗೆ ಸಿಪಿಐ ಎಂ, ಸಿಪಿಐ ಎಂಎಲ್, ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಜೊತೆ ಸಖ್ಯ ಸಾಧಿಸಿದೆ, ಅಂದ್ರೆ ಮೈತ್ರಿಗೆ ಒಪ್ಪಿಕೊಂಡಿದೆ. ಈಗ ಎರಡೂ ಪಕ್ಷದ ಜಿದ್ದಾಜಿದ್ದು ನಡೆಯುತ್ತೆ. ಚುನಾವಣಾ ಪೂರ್ವದಲ್ಲೇ ನಾರಿಯರಿಗೆ ಬಂಪರ್ ಆಫರ್, ಬಂಪರ್ ಗಿಫ್ಟ್ ಕೊಡೋದಕ್ಕೂ ಮುಂದಾಗಿದೆ. ವರು ನೋಡೋಯ್ ಯೋಜನೆ ಅಡಿ ಚುನಾವಣೆಗೂ ಮುನ್ನ ಮಾರ್ಚ್ 10ನೇ ತಾರೀಕಿನಂದು ಒಂದೇ ದಿನ ಸುಮಾರು 40 ಲಕ್ಷ ಮಹಿಳಾ ಫಲಾನುಭವಿಗಳಿಗೆ 3,600 ಕೋಟಿ ರೂಪಾಯಿ ಜಮಾ ಆಗಿದೆ. ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ 9,000 ರೂಪಾಯಿ ಜಮಾ ಆಗಿದೆ. ಇದರಲ್ಲಿ ಬಿಹು ಬೋನಸ್ ಅಂದ್ರೆ ಅಸ್ಸಾಂನ ಪ್ರಮುಖ ಹಬ್ಬ, ಆ ಹಬ್ಬಕ್ಕೂ ಕೂಡ 4,000 ರೂಪಾಯಿ ಜಮಾ ಮಾಡಿದ್ದಾರೆ. ಇನ್ನು ಹಿಂದಿನ ಚುನಾವಣೆಯ ಫಲಿತಾಂಶಗಳು ಏನೇನಿತ್ತು ಅದನ್ನ ಬ್ರೀಫ್ ಮಾಡೋದಾದ್ರೆ, ಅಸ್ಸಾಂ ವಿಧಾನಸಭೆಗೆ 2016ರಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ 60 ಸ್ಥಾನವನ್ನ ಗೆದ್ದಿರುತ್ತೆ. ಶೇಕಡವಾರು ಹೇಳೋದಾದ್ರೆ ಪಡೆದ ಮತಗಳು ಸುಮಾರು 29.8ರಷ್ಟು ಶೇಕಡವಾರು. ಕಾಂಗ್ರೆಸ್ 26 ಕ್ಷೇತ್ರ ಅಂದ್ರೆ ಶೇಕಡ 31.3. ಅಸ್ಸಾಂ ಗಣ ಪರಿಷತ್ ಇದನ್ನ ಕಡೆಗಣಿಸೋದಕ್ಕಾಗೋದಿಲ್ಲ, ಶೇಕಡ 8.2 ಅಂದ್ರೆ 14 ಕ್ಷೇತ್ರ. ಎಐಯುಡಿಎಫ್ ಶೇಕಡ 13.2ರಷ್ಟು 13 ಕ್ಷೇತ್ರ. ಬಿಪಿಎಫ್ 12 ಕ್ಷೇತ್ರ, ಶೇಕಡ 4ರಷ್ಟು ಸ್ಥಾನಗಳನ್ನು ಪಡ್ಕೊಂಡಿತ್ತು. 2021ರ ಚುನಾವಣೆಯಲ್ಲಿ ಬಿಜೆಪಿ, ಎಜಿಪಿ, ಯುಪಿಪಿಎಲ್ ಮೈತ್ರಿಕೂಟ 75 ಸ್ಥಾನಗಳಲ್ಲಿ ಜಯ ಸಾಧಿಸಿತ್ತು. ಬಿಜೆಪಿ 60, ಕಾಂಗ್ರೆಸ್ 29 ಸ್ಥಾನಗಳನ್ನ ಗೆದ್ದಿತ್ತು. ಹಾಗಾದ್ರೆ ಬಿಜೆಪಿಯ ಪ್ರಾಬಲ್ಯಕ್ಕೆ ಕಾರಣ ಏನು? ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂತಹ ಕೋಟೆಯನ್ನ ಹೇಗೆ ವಶಪಡಿಸಿಕೊಳ್ತು ಅಂತ ನೋಡೋದಾದ್ರೆ, ಹಿಮಂತ ಬಿಸ್ವ ಶರ್ಮಾ ನಾಯಕತ್ವ, ಈಶಾನ್ಯ ಭಾರತದ ಚಾಣಕ್ಯ ಎಂದೇ ಕರೆಯಲಾಗುತ್ತೆ ಇವ್ರನ್ನ. ಆಕ್ರಮಣಕಾರಿ ರಾಜಕೀಯ ಶೈಲಿ ಅವರ ಸ್ಟೈಲ್ ಹಾಕಿದೆ. ಆಡಳಿತದ ಮೇಲಿನ ಹಿಡಿತ ಬಿಜೆಪಿಗೆ ದೊಡ್ಡ ಬಲ. ಹಿಂದೂ ಮತಗಳ ಧ್ರುವೀಕರಣ, ನುಸುಳುಕೋರರ ಸಮಸ್ಯೆ ಜೊತೆಗೆ ಪೌರತ್ವ ಕಾಯ್ದೆಯಂತಹ ವಿಚಾರಗಳನ್ನ ಬಳಸಿಕೊಂಡು ಹಿಂದೂ ಮತದಾರರನ್ನ ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ ಅಭಿವೃದ್ಧಿ ಯೋಜನೆ, ಅದು ರಸ್ತೆ ಆಗಿರಬಹುದು, ಸೇತುವೆ ನಿರ್ಮಾಣ, ಜೊತೆಗೆ ಪೌರತ್ವ ಕಾಯ್ದೆಯಂತಹ ವಿಚಾರವನ್ನ ಬಳಸಿಕೊಂಡು ಹಿಂದೂ ಮತದಾರರನ್ನ ಒಂದುಗೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದುರ್ಬಲ ವಿರೋಧ ಪಕ್ಷ ಇದೆ. ಕಾಂಗ್ರೆಸ್ನಲ್ಲಿದ್ದ ಪ್ರಬಲ ನಾಯಕರು ಬಿಜೆಪಿಗೆ ವಲಸೆ ಬಂದುಬಿಟ್ಟಿದ್ದಾರೆ. ಅದರ ಜೊತೆಗೆ ಕೇಂದ್ರದ ನಾಯಕತ್ವದ ಅಸ್ಪಷ್ಟತೆಗೆ ಬಿಜೆಪಿ ಸುಗಮವಾಗಿ ಹಾದಿ ಮಾಡಿಕೊಟ್ಟಿದೆ. ಇನ್ನು ಅಸ್ಸಾಂ ರಾಜ್ಯದ ಪ್ರಮುಖ ಪಕ್ಷಗಳ ಶಕ್ತಿ ಕಾಂಗ್ರೆಸ್ ಅಸ್ಸಾಂನಲ್ಲಿ ಇಂದಿಗೂ 2ನೇ ಪಕ್ಷ ಅಂತ ಗುರುತಿಸಿಕೊಳ್ತಿದೆ. ಗ್ರಾಮೀಣ ಭಾಗದಲ್ಲಿ ಮತ್ತು ಅಲ್ಪಸಂಖ್ಯಾತ ಮತದಾರರಲ್ಲಿ ಇವತ್ತಿಗೂ ಕಾಂಗ್ರೆಸ್ ಹಿಡಿತ ಸಾಧಿಸುತ್ತಿದೆ. ಕೇವಲ ಅಸ್ಸಾಂನಲ್ಲ, ರಾಷ್ಟ್ರದ ಬಹುತೇಕ ಭಾಗಗಳಲ್ಲಿ ಹೀಗೆ ಇದೆ. ಎಐಯುಡಿಎಫ್ ಇದ್ರ ಶಕ್ತಿ ಬದ್ರುದ್ದೀನ್ ಅಜ್ಮಲ್ ಇವ್ರ ನೇತೃತ್ವದ ಪಕ್ಷ ಮುಸ್ಲಿಂ ಮತದಾರರ ಮೇಲೆ ಹೆಚ್ಚಿನ ಪ್ರಭಾವ ಹೊಂದಿದೆ. ಕೆಳ ಅಸ್ಸಾಂ ಅಂದ್ರೆ ಲೋವರ್ ಅಸ್ಸಾಂ ಅಂತ ಕರೀತಾರೆ. ಹಾಗೆ ಬರಕ್ ವ್ಯಾಲಿಯಲ್ಲಿ ಈ ಪಕ್ಷವೇ ನಿರ್ಣಾಯಕ, ಇದೇ ಗೆದ್ದು ಬೀಗೋದು. ಇನ್ನು ಅಸ್ಸಾಂನ ಗಣ ಪರಿಷತ್ ಅಂತ ಒಂದು ಪಾರ್ಟಿ ಇದೆ. ಇದು ಪ್ರಾದೇಶಿಕ ಪಕ್ಷ, ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಅಸ್ಸಾಮಿಗಳ ಅಸ್ಮಿತೆಯ ಆಧಾರದ ಮೇಲೆ ಈ ಪಕ್ಷ ಅಸ್ತಿತ್ವದಲ್ಲಿರೋದು. ಇನ್ನು ಹೊಸ ಪ್ರಾದೇಶಿಕ ಪಕ್ಷಗಳು ರೈಜೋರ್ ದಳ ಜೊತೆಗೆ ಅಸೋಂ ಜಾತಿಯ ಪರಿಷತ್ತಿನ ಎಜಿಪಿ ಅಂತ ಕರೀತಾರೆ. ಈ ಹೊಸ ಪಕ್ಷಗಳು ಪ್ರಾದೇಶಿಕತೆಯ ಹೆಸರಿನಲ್ಲಿ ಮತ ವಿಭಜನೆ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇದು ಕೂಡ ಇದು ಗೆಲ್ಲತ್ತೆ ಗೆಲ್ಲೋದಿಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಇದು ಅಸ್ಸಾಂ ರಾಜ್ಯದ ಪ್ರಮುಖ ಪಕ್ಷಗಳ ಶಕ್ತಿ, ಯಾವ್ಯಾವ ಮತದಾರರನ್ನ ಸೆಳೆಯುತ್ತೆ, ಯಾವ ಕ್ಷೇತ್ರದಲ್ಲಿ ಗೆಲ್ಲತ್ತೆ ಅಂತ.
ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಅಸ್ಸಾಂನ ಭದ್ರಕೋಟೆ ಅಂತ ಅನಿಸ್ಕೊಂಡಿತ್ತು, ಗೆಲ್ತಾ ಇತ್ತು. ಬಟ್ ಯಾಕೆ ಸೋಲ್ತಾ ಇದೆ ಕಳೆದ 2 ಬಾರಿಯಿಂದ, ಎಲ್ಲಿ ಎಡುತ್ತಿದೆ ಅಂತ ನೋಡೋದಾದ್ರೆ, ಚುನಾವಣೆ ಬಂದಾಗ್ಲೆಲ್ಲ ಕೈ ನಾಯಕರು ಬಿಜೆಪಿ ಸೇರ್ಕೊಂಡ್ಬಿಡೋದು ಸರ್ವೇ ಸಾಮಾನ್ಯ ಆಗಿದೆ. ಪಕ್ಷದ ಆಂತರಿಕ ಭಿನ್ನಮತ ಹಾಗೆ ನಾಯಕತ್ವದ ಮೇಲಿನ ನಂಬಿಕೆಯ ಕೊರತೆ ಇದಕ್ಕೆ ಬಹಳ ಮುಖ್ಯ ಕಾರಣ. ಹಿಮಂತ ಅಭಿವೃದ್ಧಿ ಹಾಗೆ ಅಸ್ಮಿತೆ, ರಾಜಕಾರಣದ ಮುಂದೆ ಕಾಂಗ್ರೆಸ್ ಸಮಾಧಾನದ ನೀತಿ ಏನಿದೆ ಕಂಪ್ಲೀಟ್ ಮಂಕು ಬಡಿದಂತ ಕಾಣಿಸ್ತಾ ಇದೆ. ಇದು ಕಾಂಗ್ರೆಸ್ ಎಡುತ್ತಾ ಇರುವುದು. ಈಗಾಗಲೇ ಬಹಳ ದೊಡ್ಡ ಚಾಲೆಂಜ್ ಪ್ರಿಯಾಂಕಾ ಗಾಂಧಿ ಅವರಿಗೆ ಕಾಂಗ್ರೆಸ್ನ ನೇರ ಉಸ್ತುವಾರಿಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವರಿಗೆ ಸಾಲು ಸಾಲು ಸವಾಲಿದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತೊಮ್ಮೆ ಹಿಡಿತವನ್ನ ಸಾಧಿಸಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲಿ ಕೈ ಇಟ್ರೆ ಗೆಲ್ತೀವಿ ಅಥವಾ ಯಾವ ಲೆಕ್ಕಾಚಾರ ವರ್ಕೌಟ್ ಆಗತ್ತೆ ನೋಡಿಕೊಂಡು ಇವತ್ತು ನರೇಂದ್ರ ಮೋದಿ ಅವರು ಕೂಡ ಬಂದರು. ಚಹಾ ತೋಟದಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಅಥವಾ ಮನವೊಲಿಕೆಯ ಪ್ರಯತ್ನ ಅಂತ ಹೇಳಬಹುದು. ಯಾಕಂದ್ರೆ ಎಲೆಕ್ಷನ್ ಹತ್ರ ಬಂದಾಗ ಎಲ್ಲರನ್ನ ಸಂಧಿಸೋದು ಮಾಮೂಲಿ. ಹಾಗಾಗಿ ಏನಾಗುತ್ತೆ ಅಸ್ಸಾಂನ ಚುನಾವಣೆ ಅನ್ನೋದು ಕುತೂಹಲವನ್ನ ಮೂಡಿಸ್ತಿರೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.